ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲಿನ್. ಜನನಾಯಕನ್ ಚಿತ್ರ. ಸೊ ಈ ಹೆಸರನ್ನ ಹಿಂದಿಂದಲೂ ಕೇಳ್ತಾ ಬರ್ತಿದ್ದೀರಾ. ಸೊ ವಿಜಯ್ ಅವರು ಯಾವಾಗ ಇದನ್ನ ಕೊನೆಯ ಸಿನಿಮಾ ಅಂತ ಹೇಳಿದ್ರು ಅಲ್ಲಿಂದ ಈ ಸಿನಿಮಾ ಬಿಡುಗಡೆ ಆಗ್ಲಿಕ್ಕೇನೆ ಕೇಳ್ತಾ ಇಲ್ಲ. ಸೊ ಹಾಗಾಗಿ ಈ ಸಿನಿಮಾದ ಬಿಡುಗಡೆಗೆ ಸಾಕಷ್ಟು ಅಡೆತಡೆಗಳು ಬರ್ತಾ ಇದೆ, ಈಗಲೂ ಕೂಡ ಬರ್ತಾ ಇದೆ. ಸೊ ಈಗ ಮತ್ತೊಂದು ಸಂಕಷ್ಟವನ್ನ ಎದುರಿಸ್ತಾ ಇದೆ. ಸೊ ನನ್ಗನ್ಸೋ ಪ್ರಕಾರ ಈ ಜನನಾಯಕನ್ ಚಿತ್ರದ ಹಿಂದೆ ಏನಾದರೂ ರಾಜಕೀಯ ಪಿತೂರಿ ನಡೀತಾ ಇದೆಯಾ ಅನ್ನೋದು. ಯಾಕಂದ್ರೆ ವಿಜಯ್ ಅವರ ಫ್ಯಾನ್ಸ್ ಬಳಗ ಎಷ್ಟಿದೆ ಅಂತ ಆಲ್ರೆಡಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅವರೆಲ್ಲೇ ಹೋದರೂ ಜನಗಳು ಮುತ್ತಿಗೆ ಹಾಕೋದಾಗಿರ್ಬೋದು, ಅವರನ್ನು ತಬ್ಬೋದಾಗಿರ್ಬೋದು, ಅಲ್ಲಿ ಜನ ಸೇರುವಂಥ ಒಂದು ಜನಗಳ ಅಲ್ಲಿ ಏನು ಸಂಖ್ಯೆಗಳಿರುತ್ತೋ ಸೊ ಅದು ಅವರ ವಿರೋಧ ಪಕ್ಷದವರಿಗೆ ನೋಡಿದ್ರೆ ಅಲ್ಲಿ ಜನಗಳ ಬೆಂಬಲ ನೋಡಿ ಏನಾದರೂ ಭಯ ಪಡ್ಕೊಂಡು ಅವರ ಈ ಸಿನಿಮಾ ರಿಲೀಸ್ ಆಗದೆ ಇರೋ ಹಾಗೆ ಮಾಡ್ತಾ ಇದ್ದಾರಾ ಅನ್ನೋದು ಕೆಲವೊಂದು ನಾನು ನೋಡಿರೋ ಕಮೆಂಟ್ಗಳಲ್ಲಿ ನೋಡಿರುವಂಥದ್ದು. ಸೊ ಆದರೂ ಕೂಡ ವಿಜಯ್ ಅವರ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಇನ್ನೂ ಬಿಡುಗಡೆ ಯಾವಾಗ ಅಂತ 1 ವರ್ಷದಿಂದ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಆದರೆ ಅವ್ರು ಯಾವಾಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು, ರಾಜಕೀಯವನ್ನು ಮಾಡ್ತೀನಿ, ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಆವಾಗದಿಂದ ಈ ಸಿನಿಮಾದ ತಡೆಗೆ ಸಾಕಷ್ಟು ಒಂದು ಅಡೆತಡೆಗಳು ಬಂದಿರುವಂಥದ್ದು. ಸೊ ಕೊನೆಯ ಸಿನಿಮಾ ಅಂದಾಗ ಸಾಕಷ್ಟು ಒಂದು ನೆಗೆಟಿವ್ ಆಗಿರ್ಬೋದು ಅಥವಾ ಪಾಸಿಟಿವ್ ರಿವ್ಯೂಗಳು ಬರೋದಂತೂ ನಾವು ನೋಡಿ ಇರ್ತೀವಿ. ಸೊ ಈ ಸಿನಿಮಾದ ವೈರಲ್ ಆಗಿರುವಂತಹ ಲಿಂಕ್ಗಳು, ಅಂದರೆ ಸಿನಿಮಾ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ಅಷ್ಟರಲ್ಲೇ ಈ ಸಿನಿಮಾ ಆನ್ಲೈನ್ನಲ್ಲಿ ಸಿಗ್ತಾ ಇದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಸಿನಿಮಾದ ಬಿಡಿ ಬಿಡಿ ಭಾಗಗಳು ಕೆಲವೊಂದು ಸೈಟ್ಗಳಲ್ಲಿ ಸಿಗ್ತಾ ಇದೆ ಅನ್ನುವಂಥದ್ದು ಈಗ ಬಂದಿರುವಂತಹ ಸುದ್ದಿ. ಸೊ ಈ ಸಿನಿಮಾ ಇನ್ನೂ ಕೂಡ ಥಿಯೇಟರಲ್ಲೇ ಬಂದಿಲ್ಲ, ಅದರಲ್ಲೂ ಸೆನ್ಸಾರ್ ಮಂಡಳಿ ಆಗಿರ್ಬೋದು ಅಥವಾ ಕೆಲವೊಂದು ಚಟುವಟಿಕೆಗಳಲ್ಲಾಗಿರ್ಬೋದು ಈ ಸಿನಿಮಾವನ್ನು ರಿಲೀಸ್ ಮಾಡಬಾರ್ದು ಅನ್ನೋ ಕೆಲವೊಂದು ಸೆನ್ಸಾರ್ ಮಂಡಳಿಗಳು ಬಂದಿರುವ ನೋಟಿಸ್. ಸೊ ಈ ಸಿನಿಮಾ ರಿಲೀಸ್ ಆಗದೆ ಇರೋ ಹಾಗೆ ಕೆಲವೊಬ್ರು ತಡೆದಿದ್ದಾರೆ ಅನ್ನೋ ಕೆಲವೊಂದು ವಿಷಯಗಳು ಕೂಡ ಹರಿದಾಡ್ತಾ ಇದೆ. ಇನ್ನು ನಾವು ಪೈರಸಿ ಅಂತ ಬಂದಾಗ ಕೆಲವೊಂದು ಸಿನಿಮಾಗಳು ಥಿಯೇಟರಲ್ಲಿ ರಿಲೀಸ್ ಆದ ನಂತರ ಪೈರಸಿಗಳ ಕಾಟ ಶುರುವಾಗುವಂಥದ್ದು. ಬಟ್ ಈ ಸಿನಿಮಾ ಇನ್ನೂ ಕೂಡ ರಿಲೀಸ್ ಆಗಿರೋ ಅನ್ನೋ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ, ಅಷ್ಟರಲ್ಲೇ ಈ ಸಿನಿಮಾದ ಕೆಲವೊಂದು ಕ್ಲಿಪ್ಸ್ಗಳು ಆನ್ಲೈನ್ನಲ್ಲಿ ಸಿಗ್ತಾ ಇರುವಂಥದ್ದು. ಸೊ ಹಾಗಾಗಿ ಈ ಸಿನಿಮಾಕ್ಕೆ ಎಷ್ಟು ಹೂಡಿಕೆಯನ್ನು ಮಾಡಿದ್ದಾರೆ ಅಂತ ನೋಡಿದ್ರೆ 400 ಕೋಟಿಯಷ್ಟು ಈ ಸಿನಿಮಾಕ್ಕೆ ಹೂಡಿಕೆಯನ್ನು ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕಾಡುವಂಥ ಪ್ರಶ್ನೆ ಏನಪ್ಪ ಅಂದರೆ, ವಿಜಯ್ ಅವರ ಈ ಸಿನಿಮಾ ಅಂದರೆ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾದ್ಮೇಲೆ ಇದು ನನ್ನ ಕೊನೆಯ ಸಿನಿಮಾ ಅಂತ ಕೂಡ ಹೇಳಿದ್ದಾರೆ. ಕೊನೆಯ ಸಿನಿಮಾಕ್ಕೆ ರಾಜಕೀಯದಲ್ಲೇ ಏನಾದರೂ ಪಿತೂರಿ ನಡೀತಾ ಇದೆಯಾ ಅಥವಾ ಈ ಸಿನಿಮಾ ರಿಲೀಸ್ ಆಗಬಾರ್ದು ಅನ್ನೋದಕ್ಕೆ ಸಾಕಷ್ಟು ಏನಾದರೂ ರಾಜಕೀಯದಲ್ಲಿ ಪಿತೂರಿ ಮಾಡಿಕೊಂಡು ಸಿನಿಮಾ ರಿಲೀಸ್ ಆಗದೆ ಇರೋ ಹಾಗೆ ಏನಾದರೂ ಮಾಡ್ತಿದ್ದಾರಾ ಅಥವಾ ಅವ್ರು ರಾಜಕೀಯದಿಂದ ಹಿಂದೆ ಉಳಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಥರ ಏನಾದರೂ ಪಿತೂರಿ ಆಗ್ತಾ ಇದೆಯಾ ಅದು ಕೂಡ ಗೊತ್ತಿಲ್ಲ. ಆದರೆ ಸಾಕಷ್ಟು ಒಂದು ವೈರಲ್ ಸುದ್ದಿಗಳಾಗಿರ್ಬೋದು ಅಥವಾ ಸಾಕಷ್ಟು ಒಂದು ವಿಷಯಗಳು ವಿಜಯ್ ಅವರ ಸುತ್ತಾ ಇದೆ ಅಂತ ಹೇಳ್ಬೋದು. ಈ ಡಿವೋರ್ಸ್ ಕೇಸ್ ಆಗಿರ್ಬೋದು ಅಥವಾ ತ್ರಿಷಾ ಮತ್ತು ಇವರ ನಡುವೆ ಅಫೇರ್ ಅಂತ ಕೇಸ್ ಅಂತ ಏನು ಬಂದಿದೆ ಆ ಒಂದು ವಿಡಿಯೋಗಳಾಗಿರ್ಬೋದು. ಸೊ ಇದ್ರ ಬಗ್ಗೆ ಸಾಕಷ್ಟು ಒಂದು ವಿಜಯ್ ಅವರಿಗೆ ನೆಗೆಟಿವ್ ಆಗಿ ಬರ್ತಾ ಇದೆ. ಯಾವಾಗ ಅವರು ರಾಜಕೀಯಕ್ಕೆ ಇಳಿದ್ರು ಸೊ ಅವತ್ತಿಂದ ವಿಜಯ್ ಅವರಿಗೆ ನೆಗೆಟಿವ್ ಆಗಿ ಎಲ್ಲನೂ ಕಾಡ್ತಾ ಇದೆ ಅನ್ನೋದು ಅವರ ಅಭಿಮಾನಿಗಳು ಹೇಳಿರುವಂಥದ್ದು. ಸೊ ಹಾಗಾಗಿ ಇದು ನಿಜನಾ ಅಂತ ನೋಡೋದಾದ್ರೆ ನಿಜವಾಗ್ಲೂ ಅವರು ರಾಜಕೀಯಕ್ಕೆ ಯಾಕೆ ಎಂಟ್ರಿ ಕೊಟ್ಟರು, ಸೊ ಅವತ್ತಿಂದ ಅವ್ರಿಗೆ ಏನಾದ್ರೂ ನೆಗೆಟಿವ್ ಆಗ್ತಾ ಇದೆ ಸಿನಿಮಾದ ವಿಚಾರ ಬಂದಾಗ ಅಥವಾ ಅವರ ಪರ್ಸನಲ್ ಲೈಫ್ ಅಂತ ಬಂದಾಗ. ಸೊ ಸಾಕಷ್ಟು ನೆಗೆಟಿವ್ ಆಗಿ ಶೇಡ್ ಆಗಿ ನೆಗೆಟಿವ್ ಆಗಿ ಅವರಿಗೆ ಕಾಡ್ತಾ ಇರುವಂತಹ ವಿಷಯಗಳು. ಇನ್ನು ಈ ಒಂದು ಸೈಟ್ಗಳಲ್ಲಿ ಕೆಲವೊಂದು ಭಾಗಗಳು ಲಭ್ಯ ಆಗ್ತಾ ಇದೆ ಅನ್ನೋದನ್ನ ಡಿಲೀಟ್ ಕೂಡ ಮಾಡಿಸಿದ್ದಾರೆ, ಕೆಲವೊಂದು ಭಾಗಗಳಲ್ಲಿ ಕೆಲವೊಂದನ್ನ ಡಿಲೀಟ್ ಕೂಡ ಮಾಡಿಸಿದ್ದಾರೆ. ಆದರೆ ಈ ಸಿನಿಮಾ ರಿಲೀಸ್ ಆಗದೆ ಇಂತಹ ಒಂದು ಬಿಡಿ ಬಿಡಿ ಭಾಗಗಳನ್ನು ಯಾರು ಆನ್ಲೈನಲ್ಲಿ ಹಾಕಿದ್ದು ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಸೊ ಇದ್ರ ಬಗ್ಗೆ ನಿರ್ದೇಶಕರು ಅಷ್ಟೇ ಪೊಲೀಸರಿಗೆ ಕೊಟ್ಟಿರುವಂತಹ ಮಾಹಿತಿ ಆಗಿರ್ಬೋದು ಅಥವಾ ಪೊಲೀಸರು ಇದನ್ನು ಯಾವ ರೀತಿ ತೆಗೆದು ಪರಿಶೀಲನೆ ನಡೆಸ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ.